ರಾಜಕೀಯ ಅಂದ್ರೇನೆ ಹಾಗೆ, ಚುನಾವಣೆ ಅಂದ್ರೇನೆ ಹಾಗೆ, ಏನು ಬೇಕಾದರೂ ಆಗಬಹುದು. ನಾವು ಎಕ್ಸ್ಪೆಕ್ಟ್ ಮಾಡದ ಫಲಿತಾಂಶ ಬರಬಹುದು. ಇವತ್ತು ಸ್ನೇಹಿತರಾಗಿದ್ದವರು ನಾಳೆ ಶತ್ರುಗಳಾಗಬಹುದು, ಇವತ್ತು ಶತ್ರುಗಳಾಗಿದ್ದವರು ನಾಳೆ ಸ್ನೇಹಿತರು ಕೂಡ ಆಗಬಹುದು. ಏನು ಬೇಕಾದರೂ ಆಗಬಹುದು ರಾಜಕೀಯದಲ್ಲಿಂದ. ಹಾಗಾದ್ರೆ ರಾಜಕೀಯ ಮೇಲಾಟ ಆಗಿರ್ಬೋದು, ಆ ಕಿತ್ತಾಟಗಳ ಮಧ್ಯೆ ಏನೆಲ್ಲ ಫಲಿತಾಂಶ ಬರುತ್ತೆ ಅದು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾದ್ರೆ ಈ ಒಂದು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಪಾನನ್ನ ಮೂವ್ ಮಾಡ್ತಾರೆ, ಪ್ರತಿ ಆಟಗಳು ಏನೇನಿರುತ್ತೆ, ಪ್ರತಿ ತಂತ್ರಗಳು ಏನೇನು ಇರುತ್ತೆ, ಇವೆಲ್ಲದರ ವಿಶ್ಲೇಷಣೆಯೇ ಚುನಾವಣಾ ಚದುರಂಗ. ಮೊದಲಿಗೆ ಚುನಾವಣಾ ಚದುರಂಗ ಹೆಡ್ಲೈನ್ಸ್. ಸತೀಶ್ ಜಾರಕಿಹೊಳಿ ಮುಂದೆ ಸೈಲೆಂಟ್ ಆಯ್ತಾ ಹೈಕಮಾಂಡ್? ಅಂಜಲಿ ನಿಂಬಾಳ್ಕರ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್. ಮರಾಠ ದಾಳ ಉರುಳಿಸಿ ಗೆದ್ದ ಸಾಹುಕಾರ್. ಡಿಕೆಶಿ ಬಳಿಕ ಸತೀಶ್ ಜಾರಕಿಹೊಳಿ ಮನೆಗೆ ಡಿಕೆ ಸುರೇಶ್ ಭೇಟಿ. ಅಣ್ಣನ ಜೊತೆಗಿನ ಮುನಿಸಿಗೆ ಸಂಧಾನ ನಡೆಸಿದ್ರ ತಮ್ಮ, ಕುತೂಹಲ ಮೂಡಿಸಿದ ನಾಯಕರ ಭೇಟಿ. ಕಲ್ಪತರ ನಾಡಲ್ಲಿ ಜೋರಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ ಫೀವರ್. ಕಾಂಗ್ರೆಸ್ಗೆ ಕಂಟಕವಾಗತ್ತಾ ಕಮಲ ದಳ ಮೈತ್ರಿ? ಬಿಜೆಪಿ ಕೈ ಹಿಡಿಯುತ್ತಾ ಕೇಂದ್ರದ ಯೋಜನೆಗಳು? ಇವತ್ತಿನ ಚುನಾವಣಾ ಚದುರಂಗದಲ್ಲಿ ರಾಜಕೀಯ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಉತ್ತವಳಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಈ ಒಂದು ಚುನಾವಣಾ ಚದುರಂಗದಲ್ಲಿ ರಾಜಕೀಯ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬೆಳಗಾವಿಯ ಸಾಹುಕಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪ್ರಥಮ ಸುದ್ದಿ. ಸಾಹುಕಾರ್ ಕತೆ ಏನಾಗಿದೆ? ಬೆಳಗಾವಿಯ ಸಾಹುಕಾರ್ ಎದುರು ಡಿಕೆಶಿ ಆಟ ಇಲ್ಲಿ ನಡಿಲಿಲ್ವಾ? ಕೆಪಿಸಿಸಿಯಲ್ಲಿ ಆಪ್ತರಿಗೆ ಸ್ಥಾನ ಫಿಕ್ಸ್. ಹೆಬ್ಬಾಳ್ಕರ್ ಸವದಿಗೆ ಈ ಮೂಲಕ ಟಕ್ಕರನ್ನ ಕೊಡ್ಲಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ನಡೆದಿರುವಂತಹ, ಮೊನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಗಳೇ ಸಾಕ್ಷಿಯಾಗಿದೆ. ಪ್ರಮುಖವಾಗಿ ಡಿಕೆಶಿ ಅವರು ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ ಅವರನ್ನ. ಆನಂತರ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು ಡಿಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಸಂಧಾನ ಮಾಡಿದ್ರ ಇಲ್ಲಿ? ಈಗ ಅವರು ಮಾತನಾಡಿರುವಂತಹ ವಿಚಾರಗಳೇ ಏನೇನು ಆಗಿರಬಹುದು ಅನ್ನೋದನ್ನ ಹೇಳುತ್ತೆ. ಪ್ರಮುಖವಾಗಿ ಒಂದು ಪ್ರಮುಖವಾದ ಸಚಿವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಈಗ ನಾವು ನಿಮಗೆ ನೇರವಾದ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರೀಗ, ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ ಅವರು ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಬರ್ತಾ ಇರುವಂತಹದ್ದು. ಇಬ್ಬರ ಹೆಗಲ ಮೇಲೆ ಕೈ ಹಾಕಿ ಈಗ ಡಿಕೆ ಶಿವಕುಮಾರ್ ಅವರು ಬರ್ತಿದ್ದಾರೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಈಗಾಗಲೇ KN ರಾಜಣ್ಣ. ಏನಿಲ್ಲ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಜೊತೆಗೆ ಮಹತ್ತರವಾದಂಥ ಖಾತೆಯನ್ನು ಹೊಂದಿರತಕ್ಕಂಥ ನಾಯಕರು. ರಾಜ್ಯದಲ್ಲಿ ರಸ್ತೆಗಳು ಸಾಕಷ್ಟು ಮಳೆಯಿಂದ ಗುಂಡಿಗಳು ಬೇರೆ ಬೇರೆ ರೀತಿ ಸಮಸ್ಯೆ ಆಗಿದೆ. ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಹೆಚ್ಚಿಗೆ ಕೊಡಬೇಕು ಅಂಥೇಳಿ ಕೇಳಲಿಕ್ಕೋಸ್ಕರ ಬಂದು ಭೇಟಿ ಮಾಡಿದ್ದೇನೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಏನು ಸರ್ಕಾರ ಅನುಮೋದನೆ ಕೊಟ್ಟಿದ ತಕ್ಷಣ ಹೆಚ್ಚಿನ ಅನುದಾನನ ನನ್ನ ಕ್ಷೇತ್ರಕ್ಕೂ ಕೊಡಬೇಕು ಅಂತ ಕೇಳಿದ್ದೇನೆ. ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಇದೆ, ಬರಲೇಬೇಕು ಎಲ್ಲರೂ. ರಸ್ತೆ ಬಗ್ಗೆ ಹೇಳ್ತಾರೆ, ಬಿಲ್ಡಿಂಗ್ ಬಗ್ಗೆ ಹೇಳ್ತಾರೆ, ಕೋರ್ಟ್ ಬಿಲ್ಡಿಂಗ್ ಕನ್ಸರ್ನ್ ಇದೆ, ಬ್ರಿಡ್ಜಸ್ ಇದೆ. ಅವ್ರವ್ರ ಸಮಸ್ಯೆಗಳನ್ನು ಕೆಲವರು ಡೆವಲಪ್ಮೆಂಟ್ ವರ್ಕಿಗೆ ಬರ್ತಾರೆ. ಕನಕಪುರ ಪಾರ್ಲಿಮೆಂಟು ಸಂಬಂಧಪಟ್ಟ ನಮ್ಮ ಇಲಾಖೆಗೆ ಸಂಬಂಧಪಟ್ಟದಷ್ಟು ಇಲ್ಲ, ಇನ್ನೂ ಆಗಲಿಕ್ಕಿಲ್ಲ. ಬಹುಶಃ ಚುನಾವಣೆ ಆದ್ಮುಂದೆ ಆಗ್ಬೋದು. ಯಾಕೆ ಎಲ್ಲ ಚುನಾವಣೆಯಲ್ಲಿ ಬಿಜಿ ಇದ್ದಾರೆ ಎಲ್ಲರೂ. ಇನ್ನೇನು ಒಂದು 10 ಡೇಸಲ್ಲಿ ಮುಗಿತಾ ಇದೆ. ಆದ್ಮೇಲೆ ಮೋಸ್ಟ್ಲಿ ಅದ್ರ ಬಗ್ಗೆ ಗಮನ ಹರಿಸಬಹುದು. ಸರ್, ಎಷ್ಟೇ ಸೋಮಶೇಖರ್ ಹೇಳಿದ್ದಾರೆ, ಬಿಜೆಪಿ ಅವರು ಮೊದಲು ಜಾಮೂನ್ ಕೊಟ್ಟರು, ಈಗ ವಿಷ ಕೊಡುತ್ತಾ ಇದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅದು ನಾವು ಹೇಳಿಕ್ಕೆ ಆಗಲ್ಲ. ಅದು ನಮಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಈಗಾಗಲೇ ನಾವು ನಿಮಗೆ ನೇರ ಪ್ರಸಾರದ ದೃಶ್ಯಗಳಲ್ಲೂ ಕೂಡ ತೋರಿಸಿದ್ವಿ. ಈಗ ಆಗಿದೆ, ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಹಾಗೆಯೇ KN ರಾಜಣ್ಣ ಅವರು ಇಬ್ಬರ ಕೂಡ ಹೆಗಲಿಗೆ ಕೈ ಹಾಕಿ ಅಲ್ಲಿ ನಗ್ತಾ ಹೋಗ್ತಾ ಇದ್ರು. ಶಮನವಾಯಿತ ಮುನಿಸು ಅನ್ನುವ ಪ್ರಶ್ನೆ, ಶಮನಗೊಳಿಸ್ತಾ ಹೈಕಮಾಂಡ್ ಅನ್ನುವಂತಹ ಕೂಡ ಪ್ರಶ್ನೆಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಡಿಕೆ ಸುರೇಶ್ ಭೇಟಿ ಆದ್ರು.
ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಕೂಡ ಗಮನಿಸಿದ್ವಿ. ಮಧು, ಇಲ್ಲಿ ಇವತ್ತು ಅಂದು ಮತ್ತು ಮೊನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ನಾವು ಗಮನಿಸ್ತಾ ಇದ್ರೆ ಒಂದ್ ಕಡೆ ಈಗ ಶಮನವದ ಲೇಖನದಲ್ಲಿ ಕಾಣಿಸ್ತಾ ಇದೆ. ಇವತ್ತು ಕೂಡ ಅವರ ನಗುಮೊಗದ ಮೊಗವನ್ನು ಕೂಡ ನೋಡಿದ್ವಿ ಈಗ ಹೋಗುವಂತಹ ಈ ನೇರ ಪ್ರಸಾರದ ದೃಶ್ಯಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರೊಂದು ಮಾತು ಹೇಳ್ತಾರೆ, ಮಹತ್ವದ ಖಾತೆಯನ್ನು ಅವರು ಹೊಂದಿದ್ದಾರೆ ಅಂತ ಹೇಳಿ. ಅದರ ಜೊತೆಗೇನೆ ಸಿಎಂ ವಿಚಾರಕ್ಕೂ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ಆಕಾಂಕ್ಷಿಗಳು ಇರ್ತಾರೆ ಅಂತ ಹೇಳಿ. ಇವೆಲ್ಲವನ್ನ ಗಮನಿಸ್ತಾ ಹೋದಾಗ ಏನ್ ಅನ್ಸುತ್ತೆ? ನವಿತಾ ನೋಡಿ, ಅನುದಾನದ ವಿಚಾರವಾಗಿ ಹೇಳ್ತಾ ಇದ್ರು, ಅನುದಾನ ಬೇಕು ಜಾಸ್ತಿ ಅಂತ ಕೇಳ್ತಾರೆ. ಒಂದು ಅದೇ ಡಿ.ಕೆ. ಬ್ರದರ್ಸ್, ಅದರಲ್ಲೂ ಪ್ರಮುಖವಾಗಿ ಸುರೇಶ್ ಅವರು ಕೆಲವು ಅನುದಾನಗಳೆಲ್ಲ ಹಸ್ತಕ್ಷೇಪ ಮಾಡ್ತಾರೆ ಅಂತ ಇವತ್ತೆಲ್ಲ ಹಂಗಾಮ ನಡೀತಾ ಇದ್ದಿದ್ದು. ಕಳೆದ 1.5 ತಿಂಗಳಲ್ಲಿ ಶಾಸಕರುಗಳೆಲ್ಲ ಮಾತನಾಡ್ತಾ ಇದ್ದಿದ್ದನ್ನು ಕೂಡ ಕೇಳ್ತೀವಿ. ಅಂಥವ್ರು ಮತ್ತೆ ಅನುದಾನ ಕೇಳ್ಕೊಂಡು ಇವ್ರ ಹತ್ರ ಹೋಗಿದ್ದಾರೆ ಅಂದರೆ ಎಲ್ಲವೂ ಕೂಡ ಒಂಥರ ಮೇಕ್ ಓವರ್. ಈ ವಿಜುವಲ್ಸ್ಗಳ ಮೂಲಕ ಏನು ಹೇಳಕ್ಕೆ ಹೊರಟಿದೆ ಅಂದರೆ ಕಾಂಗ್ರೆಸ್ ಶಮನ ಆಗ್ತಾ ಇದೆ, ಅನುಮಾನ ಬೇಡ, ಶಮನ ಆಗಲೇಬೇಕು ಅಂತ ಒಂದು ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ. ಯಾಕಂದರೆ ಲೋಕಸಭಾ ಚುನಾವಣೆ ಹೊಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹಂಗಾಮಗಳು ನಡೀತಾ ಇರಬೇಕಾದ್ರೆ ಮತ್ತೆ ಬೆಳಗಾವಿ ಕಂಪನ ಕೇಂದ್ರ ರಾಜಕೀಯವಾಗಿ ಮತ್ತೆ ಕೊಲಾಪ್ಸ್ ಆಗ್ಬೋದು, ಮತ್ತೆ ಬೇರೆ ಬೇರೆ ದಿಕ್ಕಲ್ಲಿ ಇದು ಸಾಗ್ಬೋದು ಅನ್ನೋ ಕಾರಣಕ್ಕೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲ ಭೇಟಿ ಏನಿತ್ತು ಡಿ.ಕೆ. ಶಿವಕುಮಾರ್ ಅವರು, ಅದೇ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಯಿತು ಮತ್ತು ಮಹತ್ತರವಾದಂಥ ಸಂದೇಶವನ್ನು ಕೊಡ್ತು. ಆದರೆ ಅಲ್ಲಿ ಆಗಿರುವಂಥ ಚರ್ಚೆಗಳು ಮತ್ತು ಇಬ್ಬರ ನಡುವೆ ಆಗಿರುವಂಥ ಏನು ಮಾತುಕತೆ ಏನಿದೆ ಅದು ಬಹುಶಃ ಅವರಿಬ್ಬರಿಗೆ ಮಾತ್ರ ಸೀಮಿತವಾಗಿ ಗೊತ್ತಿರುವಂಥದ್ದು. ಯಾರು ಕೂಡ ಅದರ ಗೊತ್ತಿಲ್ಲ, ಇಬ್ಬರು ಹೇಳ್ಕೊಂಡಿಲ್ಲ. ಏನು ಸಹಜವಾಗಿ ರಾಜಕೀಯ ಆಯಿತು, ಚರ್ಚೆ ಆಯಿತು ಅಂತ ಹೇಳಿದರೆ ಅಧ್ಯಕ್ಷರ ಕಾರ್ಯಾಧ್ಯಕ್ಷ ಅದು ಇದು ಅಂತ ಹೇಳಿದ್ದಾರೆ. ಆದರೆ ಅದರ ಹೊರತಾಗಿ ಅದಾದ ನಂತರ ಸುರೇಶ್ ಅವರು ಭೇಟಿ ನೀಡಿರೋದಿಲ್ಲ. ಅಂದರೆ ಮೊದಲ ಭೇಟಿಯಲ್ಲಿ ಯಾವುದೋ ವಿಚಾರಗಳಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಇದೆಯಾ ಅಂತ ಅನ್ನಿಸ್ತಾ ಇದೆ. ಆ ಟೆಕ್ನಿಕಲ್ ಗ್ಲಿಚಸ್ಗಳನ್ನು ಕರೆಕ್ಟ್ ಮಾಡಲಿಕ್ಕೆ ಅಥವಾ ಅದನ್ನು ಒಂದಷ್ಟು ಕನ್ವಿನ್ಸ್ ಮಾಡಲಿಕ್ಕೆ ಏನಾದರೂ ಎರಡನೇ ಹಂತದಲ್ಲಿ ಡಿ.ಕೆ. ಸುರೇಶ್ ಅವರು ಏನಾದರೂ ಹೋದ್ರಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಶೆಫರ್ಡ್ ಕಾಂಕ್ಲೇವಲ್ಲಿ ಬೆಳಗಾವಿನಲ್ಲಿ ನಡೆದಂಥ ಸಿದ್ದರಾಮಯ್ಯ ಅವರ ಏನು ಸಮ್ಮುಖದಲ್ಲಿ ಮಾತು ಹೇಳ್ತಾರೆ, ಹಿಂದುಳಿದವರಿಗೆ ಕುರುಬರಿಗೆ ಬೆಳಗಾವಿನಲ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತ. ಒಂದು ಕಡೆ ಅವ್ರ ಮಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಓಡಾಡ್ತಾ ಇದ್ದಾರೆ. ಅವ್ರ ಮಗಳಿಗೆ ಟಿಕೆಟ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಸಿಗುವ ಚಾನ್ಸಸ್ ಇದೆ, ಒತ್ತಡ ಇದೆ ಅಂತ ಮಾತು ಕೇಳ್ತಿರ್ಬೇಕಾದ್ರೆ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗಳೆ ಬಗ್ಗೆ ಏನು ಟಿಕೆಟ್ ಕೊಡಿಸ್ಬೇಕು ಅನ್ನೋಂಥ ಒಂದು, ಯಾಕಂದರೆ ಸತೀಶ್ ಜಾರಕಿಹೊಳಿ ಆಪ್ತರಿರೋದ್ರಿಂದ ಮತ್ತು ಕುರುಬ ಕಾರ್ಡನ್ನು ಪ್ಲೇ ಮಾಡಿರೋದ್ರಿಂದ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರ ಬದಲಾವಣೆಗಳಾಗ್ತವೆ KPCC ಪುನಾರಚನೆ ಸಂದರ್ಭದಲ್ಲಿ. ಒಂದು ಜಿಲ್ಲಾಧ್ಯಕ್ಷರ ಬದಲಾವಣೆ, ಅದರ ಜೊತೆಗೆ ಕಾರ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ 2 ಹುದ್ದೆಯಿಂದ ಏನು ವಿಮುಕ್ತಿಯನ್ನು ಕೊಡ್ತಾರೆ ಅನ್ನೋಂಥ ಮಾತುಗಳೇನಿದೆ. ಅಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅಗೇನ್ ಮಾತನಾಡ್ತಿರುವಂಥದ್ದು, ಅಧ್ಯಕ್ಷರಾಗಿ ಒಂದು ಏನು ಮಹತ್ತರ 2 ಖಾತೆಗಳು ಮತ್ತು DCM ಖಾತೆಯನ್ನು ಏನು ನಿಭಾಯಿಸುವಂಥ ಒಂದು ಶಕ್ತಿ ಅವರಿಗಿದೆ ಅಂತಂದರೆ ಕಾರ್ಯಾಧ್ಯಕ್ಷರಾಗಿ ಮತ್ತು ಏನು ಮಹತ್ತರವಾದಂಥ ಏನು ಖಾತೆ ಏನಿದೆ ಈಗ ಇವರು ಏನದಲ್ಲ ಅಂಥ ಖಾತೆಯನ್ನು ನಿಭಾಯಿಸುವಂಥ ಶಕ್ತಿ ನನಗೂ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಕೊಟ್ಟರು. ನೀವು ಒಕ್ಕಲಿಗ ನಾಯಕ, ಒಕ್ಕಲಿಗ ಕಾರ್ಡ್ ಅಂತ ಪ್ಲೇ ಮಾಡಿದ್ರೆ ನನ್ನ ಹತ್ರ OBC ಕಾರ್ಡ್ ಇದೆ, ನನ್ನ ಜೊತೆ 30 ಶಾಸಕರಿದ್ದಾರೆ, ದುಬೈಗೆ ಟ್ರಿಪ್ ಹೋಗ್ತೀನಿ, ಇಂತಹ ಒಂದು ಏನು ಸಂದಿಗ್ಧ ಸ್ಥಿತಿಗಳು ಬಂದಾಗ ಅವ್ರನ್ನ ಸಹಜವಾಗಿ ಕನ್ವಿನ್ಸ್ ಮಾಡುವಂಥ ಒಂದು ಒತ್ತಡಕ್ಕೆ ಇಲ್ಲಿನ ಹೈಕಮಾಂಡ್ ಮತ್ತು ದಿಲ್ಲಿಯ ಹೈಕಮಾಂಡ್ ಎರಡೂ ಕೂಡ ಮುಂದಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಹಿನ್ನೆಲೆಯಲ್ಲಿ ಆದಷ್ಟು ಚೌಕಾಸಿಗಳನ್ನು ಮಾಡ್ತಾ ಇದ್ದಾರೆ. ಆ ಚೌಕಾಸಿ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ಯಾರು ಒಂದು ಹೆಜ್ಜೆಯನ್ನು ಹಿಂದಿಡ್ತಾರೆ ಆ ಮೂಲಕ ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಒಂದು ಕಡೆ ಲಕ್ಷ್ಮಣ್ ಸವದಿ ಅವ್ರ ಮಗ ಚಿದಾನಂದ್ ಸವದಿ ಅವ್ರಿಗೆ ಟಿಕೆಟ್ ಬ್ಯಾಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಮಗರಾದಂಥ ಮೃಣಾಲ್ ಅವರನ್ನು ಕಣಕ್ಕಿಳಿಸುವ ಮೂಲಕ ಒಂದು ಹೊಸ ಫ್ಯಾಮಿಲಿ ಪಾಲಿಟಿಕ್ಸನ್ನು ಶುರು ಮಾಡಬೇಕು, ಅಲ್ಲೊಂದು ಹೊಸ ಈಕ್ವೇಷನ್ನ ತರಬೇಕು ಅಂತ ಜಾರಕಿಹೊಳಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೆಕ್ಕಾಚಾರ ಹಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಏನು ಲಕ್ಷ್ಮಣರಾವ್ ಚಿಂಗಳೆ ಅವರ ಒಂದು ಟಾರ್ಗೆಟ್ ಆಗ್ತಾ ಇದೆ ಅಲ್ಲಿ, ಅಥವಾ ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮತ್ತೊಂದು ಏನು ಮೇಲ್ವರ್ಗದ ಮತ ಬ್ಯಾಂಕ್ ಅನ್ನೋ ಒಂದು ಲೆಕ್ಕಾಚಾರ ಆತಂಕ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೇ OBC ಕಾರ್ಡನ್ನು ಪ್ಲೇ ಮಾಡಿ ಯಾಕೆ ಪದೇ ಪದೇ ಲಿಂಗಾಯತರು ಅಥವಾ ಮೇಲ್ವರ್ಗದ ಇವ್ರಗಡೆ ಏನೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋವಂಥ ಒಂದು ಲೆಕ್ಕಾಚಾರವನ್ನು ತಂತ್ರಗಾರಿಕೆಯನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದು, ಯಾಕಂದರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಣ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರು ಕೊಡಿಸ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಬೆಳಗಾವಿಯ ರಾಜಕಾರಣದ ಹಿಡಿತವನ್ನ ತಮ್ಮ ಕೈಯಲ್ಲೇ ಉಳಿಸ್ಕೊಳ್ಳೋದು ಮತ್ತು ಲೋಕಸಭೆಯಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಮೂಲಕ, ಅಂದರೆ ತಮಗೆ ಬೇಕಾಗಿರುವವರಿಗೆ, ತಮ್ಮ ಪುತ್ರಿಗೆ ಇನ್ ಕೇಸ್ ಅದು ಡಿಸೈಡ್ ಆಗಿದ್ದರೆ ಅವರ ಪುತ್ರಿಗೆ ಅಥವಾ ಅವರ ಆಪ್ತರಿಗೆ ಅಥವಾ ಅವರು ಹೇಳಿದವರಿಗೆ ಆ ಮೂಲಕ ಟಿಕೆಟ್ಗಳನ್ನು ಕೊಡಿಸ್ಕೊಳ್ಳುವಂಥದ್ದು ಮತ್ತು ಅಲ್ಲಿನ ವರ್ಗಾವಣೆಗಳು ಮತ್ತು ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಏನು ಬ್ಯಾಂಕ್ ಎಲೆಕ್ಷನ್ಗಳಿರ್ಬೋದು ಅಥವಾ ಬೇರೆ ನಗರಸಭೆ, ಜಿಲ್ಲಾ ಪಂಚಾಯತ್ ಮುಂದಿನ ದಿನಗಳ ಬರುವಂಥ ಎಲ್ಲದರಲ್ಲೂ ಕೂಡ ಅವರ ಹೋಲ್ಡನ್ನು ಇಟ್ಕೊಳ್ಳಿಕ್ಕೆ ಅವರ ಒಂದು ಸಮುದಾಯದ ಕಾರ್ಡನ್ನು ಪ್ಲೇ ಮಾಡಿದರೆ ಸೈಲೆಂಟಾಗಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಮೇಲ್ನೋಟಕ್ಕೆ ಅವು ಈ ಹಂತದ ಸಮರದಲ್ಲಿ ಗೆದ್ಕೊಂಡಿದ್ದಾರೆ. ಆದರೆ
ಸೋತು ಗೆಲ್ಲುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಹಲವಾರು ಸ್ಟ್ರಾಟಜಿಗಳಲ್ಲಿ ಒಂದು. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದಾದರೆ ಪಕ್ಷಕ್ಕೋಸ್ಕರ ಏನೋ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಿರಲ್ಲ, ಅದೇ ರೀತಿ ಪಕ್ಷದ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಾನು ಯಾರ ಮನೆಯ ಬಾಗಿಲಿಗೂ ಹೋಗಲಿಕ್ಕೆ ಸಿದ್ಧ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಹೈಕಮಾಂಡ್ಗೆ ಮತ್ತು ಇಲ್ಲಿನ ನಾಯಕರಿಗೆ ಮತ್ತು ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅನ್ನುವಂಥ ಒಂದು ವಿಶ್ವಾಸವನ್ನು ಮೂಡಿಸಲಿಕ್ಕೆ ಡಿ ಕೆ ಬ್ರದರ್ಸ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್, ಒಂದೇ ಕಲ್ಲಿನಲ್ಲಿ ಅನೇಕ ಹಕ್ಕಿಯನ್ನು ಹೊಡೆದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಇನ್ನೊಂದು ಕಡೆ ಈಗಾಗಲೇ ಕಾರ್ಯಾಧ್ಯಕ್ಷ ಹುದ್ದೆ ವಿಚಾರ, ಅಂಜಲಿ ನಿಂಬಾಳ್ಕರ್ಗೆ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅಂದ್ರೆ ವಲಸಿಗೆ ಬಂದವರಿಗೆ ಮಾನ್ಯತೆ ಯಾಕೆ ಅನ್ನುವಂಥದ್ದು, ಅದರ ಜೊತೆಗೆ ಇಲ್ಲಿ ಟಿಕೆಟ್ಗಳ ಬಗ್ಗೆ ಕೂಡ. ಸೊ ಈ ಎಲ್ಲಾ ಲೆಕ್ಕಾಚಾರಗಳ ಹಿಂದಿನ ಸ್ಟ್ರಾಟಜಿ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ ನವಿತಾ, ನಾವು ಇವೆರಡು ವಿಚಾರಗಳನ್ನ ಬೇರೆ ಬೇರೆಯಾಗಿ ನೋಡೋದಾದರೆ, ಮೊದಲನೇದಾಗಿ ಇವತ್ತು ನಡೆದಂಥ ಸಭೆ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಂಥ ರೀತಿ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಕೈಯನ್ನು ಹಾಕ್ಕೊಂಡು ನಗ್ನಗ್ತಾ ಬರ್ತಾ ಇದ್ರು. ಹಿಂದಿಯಲ್ಲಿ ಒಂದು ಮಾತಿದೆ, ಏನಂದರೆ ಆನೆಯ ದಂತ ತೋರಿಸೋದು ಒಂದಾಗಿದ್ದರೆ ರಿಯಲ್ ಆಗಿ ನಿಜವಾಗಿರ್ತಕ್ಕಂಥ ದಂತನೇ ಬೇರೆ ಇರುತ್ತೆ ಅಂತ. ಅದನ್ನು ನಾವು ಇಲ್ಲಿ ಅನ್ವಯಿಸೋದಾದರೆ ಇವತ್ತು ನಾವು ಇದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಒಂದು ನಗ್ನಗ್ತಾ ಬರ್ತಿದ್ದಾರೆ, ನಾವು ಸಹಜವಾಗಿ ಇದ್ದೀವಿ ಅಂತ ತೋರಿಸುವಂಥ ಸಹಜ ಪ್ರಯತ್ನ ಆಗ್ತಾ ಇದೆ. ಆದರೆ ಅಸಹಜತೆ ಕಾಣಿಸ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಅದನ್ನು ಕೂಡ ತಳ್ಳಿ ಹಾಕೋದಿಲ್ಲ. ಯಾಕಂದರೆ ಅವರು ಹೆಗಲ ಮೇಲೆ ಕೈ ಹಾಕೊಂಡು ಬರ್ತಾ ಇದ್ದಾರೆ. ಒಂದು KPCC ಅಧ್ಯಕ್ಷರಾಗಿದ್ದರೂ ಕೂಡ ನಾನು ಮುಖ್ಯ ಅಂತಕ್ಕಂಥದ್ದನ್ನು ಒಂದು ಸೂಕ್ಷ್ಮವಾದಂಥ ಸಂದೇಶ ಕೊಟ್ಟಾಗುತ್ತೆ. ಯಾಕಂದರೆ ಅವರು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಬರ್ತಾ ಇರುವಂಥದ್ದು ಅದನ್ನು ನಾವು ಗಮನಿಸೋದಾದರೆ. ಇನ್ನೊಂದು ಈ ಟಿಕೆಟ್ ಹಂಚಿಕೆಯ ಲೆಕ್ಕಾಚಾರ ಬಂದಾಗ ನಾವು ಒಂದು ಇತಿಹಾಸವನ್ನು ಗಮನಿಸ್ಕೊಳ್ತಾ ಬರೋದಾದರೆ ನಾವು ಕಾಣುವಂಥದ್ದು ಏನಂದರೆ, ಯಾವೆಲ್ಲ ಸ್ಥಾಪಿತ ರಾಜ್ಯಗಳಿರ್ತವೆ ಆ ಪ್ರಭುತ್ವಗಳಿಗೆ ತಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಳೋದು, ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋದು ಒಂದು ಚಾಲೆಂಜಸ್ ಆದರೆ, ಹೊಸ ಹೊಸ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಜನ ಯಾರಿರ್ತಿದ್ರು ಅಥವಾ ಸಮುದಾಯಗಳು ಯಾವುದಿತ್ತು ಅವರು ತಮ್ಮದೇ ಆಗಿರ್ತಕ್ಕಂಥ ರಾಜ್ಯವನ್ನು ಸ್ಥಾಪಿಸೋ ಒಂದು ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇತ್ತು. ಅದನ್ನು ಇವತ್ತಿನ ಈ ಸಂದರ್ಭಕ್ಕೆ ಅನ್ವಯ ಮಾಡೋದಾದರೆ, ಆಗಲೇ ಮಧು ಹೇಳ್ತಾ ಇದ್ದಾಗೆ ಒಂದು ಕಡೆಯಿಂದ ಜಾರಕಿಹೊಳಿ ಕುಟುಂಬ ಇದೆ, ಅದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ಕಡೆ ಸೌದಿ ಕುಟುಂಬ ಇದೆ. ನಾವು ಈ ಬೆಳಗಾವಿಯ ಒಂದು ಕ್ಷೇತ್ರವನ್ನು ಗಮನಿಸೋದಾದರೆ ರೀತಿಯಾಗಿರ್ತಕ್ಕಂಥ ವಂಶ ಪಾರಂಪರ್ಯವಾಗಿರ್ತಕ್ಕಂಥ ರಾಜಕೀಯ ಕುಟುಂಬಗಳು ಅಲ್ಲಿ ಸಾಕಷ್ಟು ಕಾಣ್ತಾ ಸಿಗ್ತಾ ಇರ್ತವೆ. ಆದರೆ ಆ ಒಂದು ಸಾಲಿಗೆ ಹೊಸ ಕುಟುಂಬ ಆ್ಯಡ್ ಆಗ್ತಾ ಇದೆಯಾ, ಸೇರ್ಕೊಳ್ತಾ ಇದೆಯಾ ಅಂಥೇಳಿ ಇವತ್ತು ಚರ್ಚೆ ಹುಟ್ಟಿರುವಂಥದ್ದು. ಆ ಹೊಸ ಕುಟುಂಬ ಯಾವುದಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ. ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಪ್ರಿಯಾಂಕಾ ಮತ್ತು ರಾಹುಲ್ ಅವರಿಬ್ಬರು ಕೂಡ ರಾಜಕೀಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಿಯಾಂಕಾ ಹೆಚ್ಚೆಚ್ಚು ಹೊರಗಡೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತಾ ಇದೆ. ಹೀಗಾಗಿ ತಮ್ಮ ಕುಟುಂಬದ ಒಂದು ಲೆಗಸಿ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಸವಾಲು ಸತೀಶ್ ಜಾರಕಿಹೊಳಿ ಅವರಿಗಿದ್ರೆ, ಮತ್ತೊಂದು ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡೋದಾದರೆ ಅವರ ಪುತ್ರ ಮೃಣಾಲ್ ಕೂಡ ಈಗ ಅಲ್ಲಿ ಮುನ್ನಡೆಗೆ ಬರ್ತಾ ಇದ್ದಾರೆ. ಇನ್ನು ನಾವು ಧಾರವಾಡಕ್ಕೆ ಬಂದಾಗ ಅವರನೇ ಅಕ್ಕನ ಮಗ ಆಗಿರ್ತಕ್ಕಂಥ ರಜತ್ ಉಳ್ಳಾಗಡ್ಡಿ ಅವರು ಕೂಡ ಅಲ್ಲಿರ್ತಕ್ಕಂಥದ್ದು, ಅವರು ಕೂಡ ಅಲ್ಲಿ ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಟಿಕೆಟನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಇದು ಕುಟುಂಬಗಳ ಹೋರಾಟವೂ ಹೌದು, ಕುಟುಂಬಗಳ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಯೂ ಹೌದು, ಜೊತೆಗೆ ತಮ್ಮ ಒಂದು ಬಲವನ್ನು ತೋರಿಸುವಂಥ ಒಂದು ಕ್ರಿಯೆಯೂ ಹೌದು. ಹೀಗಾಗಿ ಇವೆಲ್ಲವನ್ನು ನಾವು ಒಂದು ಸಮೀಕರಣ ಮಾಡಿ ನೋಡಿದಾಗ ಪ್ರಮುಖವಾಗಿ ಕಾಣುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅಂತ ಕಾಣಿಸಿದ್ರು ಕೂಡ ಸವಾಲುಗಳು ಇನ್ನೂ ದೊಡ್ಡ ಮಟ್ಟದಲ್ಲೇ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನಗುಮುಖದ ಹಿಂದಿರುವ ಲೆಕ್ಕಾಚಾರಗಳು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.